ವಿರಾಮದ ನಂತರ ನಿಮ್ಮ ಪ್ರೀತಿಯ ಸುಹಾಸಿನಿ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಡಾಕ್ಟ್ರೇ, ಹಿಂದೆ ಎಲ್ಲ ಫೈಬ್ರಾಯ್ಡ್ ಬಂದರೆ ಟ್ರೆಡಿಷನಲ್ ಆದಂತಹ ಸರ್ಜರಿ ಇತ್ತು, ಮಿಯೋಮೆಕ್ಟಮಿ ಅಂತ. ಈ ಸರ್ಜರಿಯಲ್ಲಿ ಬಂಜೆತನ, ಅತಿಯಾದ ರಕ್ತಸ್ರಾವ ಈ ರೀತಿ ಎಲ್ಲ ಕಾಣಿಸ್ಕೊಳ್ತಾ ಇತ್ತು. ಆದರೆ ಈಗ ಅಡ್ವಾನ್ಸ್ ಸರ್ಜರಿ ಬಂದಿದೆ, ಅದರ ಉಪಯೋಗಗಳು ಏನಿದೆ, ಬೇರೆ ಏನೆಲ್ಲ ಬ್ಯಾಡ್ ಎಫೆಕ್ಟ್ ಆಗ್ಬೋದು ಅದರಿಂದ? ಇವಾಗ ನಾವು ಹೇಳಿದ ಮುಂಚೆ ಎಲ್ಲ ನಾವು ಗರ್ಭ ಅದು ಅಂದರೆ ಹೊಟ್ಟೆ ಕುಯ್ದುಬಿಟ್ಟು ತೆಗಿತಾ ಇದ್ವಿ, ಆಮೇಲೆ ಫೈಬ್ರಾಯ್ಡ್ ಕಟ್ ಮಾಡಿಬಿಟ್ಟು ಆ ಟೈಮ್ನಲ್ಲಿ ಸ್ವಲ್ಪ ಬ್ಲೀಡಿಂಗ್ ಹೆಚ್ಚುವಾಗಿ ಆಗ್ತಾ ಇತ್ತು. ಅಷ್ಟು ಚೆನ್ನಾಗಿ ನಾವು ಅದನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಇವಾಗ ಏನಂದರೆ ಲ್ಯಾಪ್ರೋಸ್ಕೋಪಿನಲ್ಲಿ ಒಂದು ವಿಶೇಷ ಏನು ಅಂತಂದರೆ, ಲ್ಯಾಪ್ರೋಸ್ಕೋಪ್ ಏನು ಹಾಕಿರ್ತೀವಿ ಅದು ಪೂರ್ತಿ ಕ್ಲೀನಾಗಿ ಎಲ್ಲ ಕಾಣಿಸುತ್ತೆ. ಕೈನಿಂದ ಯಾವ ಪದಾರ್ಥನೂ ಅಂದರೆ ಕರಳು ಮತ್ತು ಗರ್ಭ ಮತ್ತು ಕಿಡ್ನಿ ಯಾವುದು ಮುಟ್ಟಲ್ಲ ನಾವು, ಬರೀ ಇನ್ಸ್ಟ್ರೂಮೆಂಟ್ಸು. ಸೊ ಇಟ್ಸ್ ಟೋಟಲಿ ಹ್ಯಾಂಡ್ಸ್ ಫ್ರೀ ಅಂತ ಹೇಳ್ತಾರಲ್ಲ. ಸೊ ದ ಇಸ್ ನೋ ಟಚ್ ಟೆಕ್ನಿಕ್ ಅಂತ, ನೋ ಹ್ಯಾಂಡ್ಸ್ ಟಚ್ ಟೆಕ್ನಿಕ್. ಇದರಲ್ಲಿ ಏನು ಮಾಡ್ತಾರೆ, ಗರ್ಭದ್ದು ಇದು ಗಡ್ಡೆ ಏನಿರುತ್ತೆ ಆ ಗಡ್ಡೆದು ಗೋಡೆಗೆ ಇಂಜೆಕ್ಷನ್ ವೇಸೋಪ್ರೆಸನ್ ಹಾಕ್ತಾರೆ. ಈ ವೇಸೋಪ್ರೆಸನ್ ಹಾಕಿದ ತಕ್ಷಣ ಆ ಬ್ಲಡ್ ವೆಸಲ್ಸ್ ಏನಿರುತ್ತೆ, ರಕ್ತನಾಡಿ ಏನಿರುತ್ತೆ ಅದು ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಸೊ ಅದರಿಂದ ಅದು ಬಿಳ್ಚ್ಕೊಂಡ್ಬಿಡುತ್ತೆ. ಬಿಳ್ಚ್ಕೊಂಡ್ರೆ ಮತ್ತೆ ಕಟ್ ಮಾಡ್ಬೋದು. ಕಟ್ ಮಾಡಿದ್ರೆ ಜಾಸ್ತಿ ಬ್ಲೀಡಿಂಗೇ ಕಾಣಿಸ್ಕೊಳ್ಳಲ್ಲ. ಮುಂಚೆಲ್ಲ ತುಂಬ ಬ್ಲೀಡಿಂಗ್ ಕಾಣಿಸ್ಕೊಳ್ತೀವಿ, ಈಗ ಬ್ಲೀಡಿಂಗೇ ಕಾಣಿಸ್ಕೊಳ್ಳಲ್ಲ. ಹಾಗಾದ್ರೆ ಈಗ ಬ್ಲೀಡಿಂಗ್ ಇರಲ್ಲ ಈ ಅಡ್ವಾನ್ಸ್ ಟೆಕ್ನಿಕ್ನಲ್ಲಿ ಬ್ಲೀಡಿಂಗ್ ಕಾಣಿಸ್ಕೊಳ್ಳಲ್ಲ. ಆಮೇಲೆ ತೀರಾ ಅದನ್ನ ಕಂಪ್ಲೀಟಾಗಿ ಇವಾಗ ನೀವು ಕಿತ್ಲೆ ಹಣ್ಣು ಹೇಗೆ ಇದು ಸಿಪ್ಪೆನೆಲ್ಲ ತೆಗಿತೀರಾ ಆ ಥರ ಹಾಗೆ ಮೇಲೆ ಕ್ಯಾಪ್ಸ್ಯೂಲ್ನ ತೆಗೆದುಬಿಟ್ರೆ ಒಳಗೆದು ಫೈಬ್ರಾಯ್ಡ್ನ ಸುಮ್ಮನೆ ಎತ್ತು ಬಿಡ್ಬೋದು. ಅದು ಎತ್ತಿಬಿಟ್ಟು ಆಮೇಲೆ ಅದನ್ನ ಒಂದು ಫಾರ್ಸೆಪ್ಸ್ನಿಂದ ಹಿಡ್ಕೊಂಡು ಮತ್ತು ಇನ್ನೊಂದು ಬ್ಲೇಡ್ಲಿಂದ ಹಿಂಗೆ ಗಿರ್ಗಿರ್ಗಿರ್ಗಿ ಅಂತ ಮಾಡಿಬಿಟ್ರೆ ಅದು ಪೂರ್ತಿ ರಿಬನ್ ಥರ ಬಂದ್ಬಿಡುತ್ತೆ, ಪೂರ್ತಿ ಆಚೆ ಕಡೆ ಹಾಗೆ ಬಂದ್ಬಿಡೋದು. ಅದು ಬಹಳ ಇಂಪಾರ್ಟೆಂಟ್. ಎರಡನೇದೇನು ಅಂತಂದರೆ, ಇವಾಗ 1, 2, 3 ಮಾಡಿದ್ರಾದ್ರೂ ಅದು ರಿಕವರಿ ಬಹಳ ಬೇಗ ಆಗುತ್ತೆ. 24 hours ಅವ್ರು ರಿಕವರ್ ಆಗ್ಬಿಡ್ತಾರೆ. ತುಂಬಾ ರೆಸ್ಟ್ ತಗೋಬೇಕು, ಬೆಡ್ ರೆಸ್ಟ್ ತಗೋಬೇಕು ಆ ಥರ ಏನಿಲ್ಲ. ಎಷ್ಟೋ ಜನ ಹೇಳ್ತಾರೆ ನನಗೆ, ಇಲ್ಲ ನಮ್ಮ ಅಮ್ಮನಿಗಾಯಿತು, ಅದಕ್ಕೆ ಅವ್ರು ಹೇಳಿದ್ರು 6 ತಿಂಗಳು ಏನು ವಜ್ಜ ಎತ್ತಬಾರ್ದು, ಮತ್ತೆ ಮನೆಯಲ್ಲಿ ಕಾಲು ಒಂದ್ರ ಮೇಲೆ ಒಂದು ಹಾಕೊಂಡ್ಬಿಟ್ಟು ಹಾಗೆ ಮಲಗಿರ್ಬೇಕು. ಅದು ಇನ್ನು ಬಾಣಂತಿನಲ್ಲಿ ಅಷ್ಟು ಪತ್ತೆ ಮಾಡಲ್ಲ, ಅಷ್ಟು ಪತ್ತೆ ಮಾಡಿಸ್ತಾರೆ ಇವಾಗ ಫೈಬ್ರಾಯ್ಡ್ ತೆಗಿಯುವಾಗ. ಪತ್ತೆ ಎಲ್ಲ ಮಾಡಬೇಕಾಗುತ್ತೆ. ಇಲ್ಲ, ಅದೆಲ್ಲ ಸುಮ್ಮನೆ, ಅದೆಲ್ಲ ಮೂಢನಂಬಿಕೆಗಳು. ಬಟ್ ಆ ಥರ ಆಮೇಲೆ ಅವ್ರಿಗೆ ಮಾಡಿದಾಗೆ ನಾನು ಎಮಗೆ ಒಂದು 2.5 kg ಫೈಬ್ರಾಯ್ಡ್ ಇತ್ತು. ಅವರು ಎಲ್ಲ ಕಡೆ ಹೋಗಿದ್ರು, ಬೀರೂರಿಂದ ಬಂದಿದ್ರು ಅವರು. ಅವಾಗ ಅವ್ರು ಹೇಳಿದ್ರು ಇದು ಯಾರು ಮಾಡೋಕ್ಕಾಗಲ್ಲ. ಅವ್ರೇನೋ ಒಂದು ನ್ಯೂಸ್ ಐಟಮ್ನಲ್ಲಿ ನೋಡಿದ್ರು, ಫೈಬ್ರಾಯ್ಡ್ನಿಂದ ತೆಗೆದುಬಿಟ್ರೆ 24 ಗಂಟೆನಲ್ಲಿ ಚೆನ್ನಾಗಾಗಿ ಹೋಗ್ತಾರಂತೆ. ಅದಕ್ಕೆ ನನ್ನ ಹತ್ರ ಬಂದಿದ್ರು ಅವರು. ಸೊ ಅದಕ್ಕೆ ನಾನು ಹೌದಮ್ಮ ಇದು ಮಾಡ್ಬೋದು, ಅದೇನು ಅದು ಇದು ಗರ್ಭಿಣಿ ಒಂದು 6 ತಿಂಗಳ ಇದ್ದಿದ್ದು ಗರ್ಭಿಣಿ ಹಿಂಗಿರುತ್ತೆ, ಗರ್ಭ ಅಷ್ಟು ದಪ್ಪ ಇತ್ತದು ಫೈಬ್ರಾಯ್ಡು. ಸೊ ಅದನ್ನ ಇದು ಹಾಕ್ಬಿಟ್ಟು ಅವ್ರು ಹೇಳಿದರು, ಇದು ನಾವು ನಮ್ಮ ಅಮ್ಮನಿಗೂ ಆಗಿತ್ತು. ಬಟ್ ಏನಾಯಿತು ಅಂದರೆ ಅವರು 6 ತಿಂಗಳ ರೆಸ್ಟ್ ತೊಗೊಳ್ಬೇಕಾಯ್ತು ಅಂತ. ನಾನಂದೆ 6 ತಿಂಗಳು ಏನು ರೆಸ್ಟ್ ತೊಗೊಳ್ಳೋದು ಬೇಕಾಗಿಲ್ಲಮ್ಮ, ಏನೋ ನೀನು ಅರ್ಥ ಮಾಡ್ಕೊ, ಇದು ಸುಮ್ಮನೆ ಒಂದು ಚಿಕ್ಕ ತೂತು ಮಾಡ್ತೀವಿ ಅಲ್ಲಿ ಅಂತ. ಸೊ ಆ ಥರ ಮಾಡಿಬಿಟ್ಟು ಅದನ್ನ ತೆಗೆದ್ರೆ 2ನೇ ದಿನಾನೇ ಎಲ್ಲ ಗಂಟು ಮೂಟೆ ಕೊಟ್ಕೊಂಡು ಅವ್ರು ರೆಡಿ ಇದ್ದರು ಮನೆಗೇ ಹೋಗೋದಕ್ಕೋಸ್ಕರ. ಸೈಡ್ ಏನಮ್ಮ ನೀನು 6 ತಿಂಗಳ ಹೇಳ್ತೀಯಲ್ಲ ಅಂತ. ಅವಾಗ ನಗಕ್ಕೆ ಶುರು ಮಾಡಿದ್ಲು. ನೋಡಿ ಎಷ್ಟು ಮೂಢನಂಬಿಕೆ ನಮಗೆ. ನಮ್ಮ ಊರಿನಲ್ಲಿ ಎಲ್ಲರಿಗೂ ಅದೇ, ಫೈಬ್ರಾಯ್ಡ್ ಏನಾದ್ರು ಮಾಡಿದ ತಕ್ಷಣ ಒಬ್ಬರಿಗೆ ಗರ್ಭ ತೆಗೆದುಬಿಟ್ಟಿದ್ದಾರೆ, ಇನ್ನೊಬ್ಬರಿಗೆ ಗರ್ಭ ಮತ್ತು ಅಂಡಾಶಯನೂ ತೆಗೆದುಬಿಟ್ಟಿದ್ದಾರೆ. ನೋಡಿದರೆ ಆ ನೋಟ್ಸ್ನಲ್ಲಿ ಆ ಫೈಬ್ರಾಯ್ಡ್ ಇರೋದು ಒಂದು 3 ಸೆಂಟಿಮೀಟ್ರ್. ಸೊ ಅದರಿಂದ ಯಾಕೆ ಗರ್ಭ ತೆಗಿಬೇಕು ನನಗೆ ಅರ್ಥ ಆಗಲ್ಲ. ಆ್ಯಂಡ್ ಗರ್ಭ ತೆಗೆದ್ರಾದ್ರೂ ಎಷ್ಟೋ ಜನ ಹೇಳ್ತಾರೆ ನನಗೆ, ಅದ್ರ ಜೊತೆಲಿ ಅಂಡಾಶಯನೂ ತೆಗೆದುಬಿಟ್ಟಿರ್ತಾರೆ. ಅದಕ್ಕೆ ಕಾರಣವೇ ಇಲ್ಲ ಅಂಡಾಶಯ ತೆಗೆಯೋದಕ್ಕೋಸ್ಕರ. ಸೊ ಇವೆಲ್ಲ ಮೂಢನಂಬಿಕೆಗಳು. ಗರ್ಭಕೋಶನೇ ತೆಗೆದ್ರೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಲ್ವಾ ಮುಂದೆ ಹೆಣ್ಮಕ್ಳಿಗೆ? ಇವಾಗ ನೀವು 35 ವರ್ಷದ ಹೆಂಗಸಂತ ತಿಳ್ಕೊಳ್ಳಿ, ಎಷ್ಟು ಮಟ್ಟಿಗೆ ಅದು ಬ್ಲೀಡಿಂಗ್ ಆಗುತ್ತೆ, ಒಂದು ಸ್ವಲ್ಪ ಬಾಡಿ ಏನೋ ಹಗುರವಾಗಿರುತ್ತೆ. ಸೊ ಏನಾಗುತ್ತೆ, ಇದು ಒಂದು ಸ್ವಲ್ಪ ವಜ್ಜ ಥರ ಅನಿಸುತ್ತೆ, ಮೈ ವಜ್ಜ ಥರ ಅನಿಸುತ್ತೆ. ಮತ್ತು ಎರಡನೇದೇನು ಅಂತಂದರೆ ಸೈಕಲಾಜಿಕಲಿ ಅವ್ರಿಗೊಂದು ಫೀಲ್ ಆಗುತ್ತೆ, ಅಯ್ಯೋ ನಾನು ಯಾವನ ಕಳ್ಕೊಂಡ್ಬಿಟ್ಟೆ ಅಂತ. ಸೊ ಅದರಿಂದ ತಕ್ಷಣ ನೀವು ಹೋಗಿ ಯಾವುದೋ ಒಂದು ಗಡ್ಡೆ ತೆಗಿಯೋ ಥರ ಗರ್ಭ ತೆಗೆದುಬಿಟ್ರೆ ಮಾನಸಿಕವಾದ ಕಾಯಿಲೆಗಳೂ ಹೆಚ್ಚಾಗುತ್ತೆ. ಸೊ ಅದಕ್ಕೆ ಹಿಸ್ಟೀರಿಯಾ, ಹಿಸ್ಟ್ರೆಕ್ಟಮಿ ಅಂತೆಲ್ಲ ಇರುತ್ತಲ್ಲ, ಹಿಸ್ಟೀರಿಯಾ ಇದು ಸಂಬಂಧಪಟ್ಟಿದ್ದು ಏನಂದರೆ ಮಾನಸಿಕವಾದ. ಸೊ ಅದರಿಂದ ಅವ್ರಿಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು, ಏನೇನು ಅವ್ರು ಎಕ್ಸ್ಪೆಕ್ಟ್ ಮಾಡಬೇಕು, ಮತ್ತು ಯಾವುದ್ಯಾವುದು ಪದಾರ್ಥದಲ್ಲಿ ಅವರು ಒಂದು ಸ್ವಲ್ಪ ಎಚ್ಚರವಾಗಿರಬೇಕು, ಮತ್ತು ಗರ್ಭ ಯಾಕೆ ತೆಗಿಬೇಕಂತನೂ ನಾವು ಹೇಳಬೇಕಾಗುತ್ತೆ. ಸುಮ್ಮನೆ ಗರ್ಭ ತೆಗಿಯಕ್ಕೆ ಹೋಗಬಾರ್ದು. ಬಟ್ ಗರ್ಭ ತೆಗೆದ್ರೆ ಬಟ್ ಅಂಡಾಶಯ ಇದ್ದರೆ ಮತ್ತು ಆ ಬೆವರು ಮತ್ತು ಚಿಡ್ಚಿಡಿ ಆಗೋದು ಅಂಥವೆಲ್ಲ ಇರೋದಿಲ್ಲ. ಯಾಕಂದರೆ ಅಂಡಾಶಯ ಏನು ಕೆಲಸ ಮಾಡ್ತಾ ಇರುತ್ತೆ, ಅದರಲ್ಲಿ ಈಸ್ಟ್ರೋಜನ್ನು ಎಲ್ಲ ಸಿಗುತ್ತೆ ಅವ್ರಿಗೆ, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್. ಏನಂದರೆ ಮುಟ್ಟಾಗಲ್ಲ ಅಷ್ಟೇ, ಬಟ್ ಆ ಥರ ವಜ್ಜೆ ಆ ಥರ ಇರೋದು ಫೀಲಿಂಗ್ ಎಲ್ಲ ಇರೋದಿಲ್ಲ.
ಆ ಹೆಂಗಸಿಗೆ, ಓಕೆ. ಅದು ಇಂಪಾರ್ಟೆಂಟ್. ಇನ್ ಕೇಸ್ ಪ್ರೆಗ್ನೆನ್ಸಿಯಲ್ಲಿ ಫೈಬ್ರಾಯ್ಡ್ ಕಾಣಿಸ್ಕೊಂಡ್ರೆ ಪ್ರೀಮೆಚೂರ್ ಡೆಲಿವರಿ ಆಗುತ್ತೆ ಅಂತಾರೆ, ಅದು ನಿಜಾನಾ? ಹೌದು, ಅದು ಎಲ್ಲಿ ಕೂತಿರುತ್ತೆ ಅದು ಇಂಪಾರ್ಟೆಂಟ್. ಇವಾಗ ತೆಳಗಿನ ಭಾಗದಲ್ಲಿ ಕೂತ್ಕೊಂಡು ಅದು ಅವಾಗ ಅದು ಕಂಟ್ರಾಕ್ಷನ್ ಏನಾರು ಆದರೆ ಮತ್ತೆ ಅದನ್ನೇನಾಗುತ್ತೆ, ಇದು ಗರ್ಭ ಇವಾಗ 6 ತಿಂಗಳ ಅಂತ ತಿಳ್ಕೊಳ್ಳಿ, ಆ ಗಡ್ಡೆನೂ ಸೇರಿಸ್ಬಿಟ್ಟು ಅದು ಕಂಪ್ಲೀಟ್ಲಿ ಟರ್ಮ್ ಥರ ಕಾಣಿಸುತ್ತೆ. ಗರ್ಭಕ್ಕೆ ಅರ್ಥ ಆಗಲ್ಲ ಇದು ಫೈಬ್ರಾಯ್ಡ್ ಬೇರೆ, ಮಗು ಬೆಳೆಯೋದು ಬೇರೆ ಅಂತೆ. ಅದು ಆ ಸೈಜಿಂದ ಒಂದು ಜ್ಞಾಪಕ ಇಟ್ಕೊಂಡಿರುತ್ತೆ ಗರ್ಭ. ಸೊ ಅದಕ್ಕೋಸ್ಕರ ಅದ್ರ ಫೀಲಿಂಗ್ ಏನಂತಂದರೆ, ಓ ಇವಾಗ ಫುಲ್ ಟರ್ಮ್ ಆಯಿತು, ಈಗ ಕಂಟ್ರಾಕ್ಟ್ ಮಾಡಬೇಕು ಅಂತ. ಸೊ ಅದರಿಂದ ಆ ಗರ್ಭ ಕಂಟ್ರಾಕ್ಟ್ ಆಗಬಹುದು. ಎರಡನೇದೇನು ಅಂತಂದರೆ ಇರಿಟಬಿಲಿಟಿ ಇರುತ್ತೆ ಆ ಗರ್ಭಕ್ಕೆ. ಅಂದರೆ ಒಂದೊಂದು ಕಡೆ ಅದು ಕಂಟ್ರಾಕ್ಷನ್ಸ್ ಬರ್ತಾನೆ ಇರುತ್ತೆ, ಹೊಟ್ಟೆ ನೋವು ಬರುತ್ತೆ, ಬೆನ್ನು ನೋವು ಬರುತ್ತೆ. ಸೊ ಇದರಿಂದ ಏನಾಗುತ್ತೆ, ಇದರಿಂದ ಸ್ವಲ್ಪ ವಜ್ಜ ಆಗ್ಬಿಟ್ಟು ಗರ್ಭಕ್ಕೆ ಅದು ಇರಿಟೇಷನ್ ಆದರೆ ಅದು ಕಂಟ್ರಾಕ್ಷನ್ ಶುರು ಆಗ್ಬೋದು. ಸೊ ಅದು ಎಲ್ಲಿ ಕೂತಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಪ್ರಿಮೆಚ್ಯೂರ್ ಡೆಲಿವರಿನೂ ಆಗಬಹುದು. ಓಕೆ. ಇದರಿಂದ ಸಂಭೋಗಕ್ಕೆ ಏನಾದರೂ ಸಮಸ್ಯೆ ಆಗುತ್ತಾರೋ? ಅದನ್ನು ಎಲ್ಲಿ ಪೊಸಿಷನ್ ಇದೆ ಗರ್ಭದಲ್ಲಿ ಸರ್ವೈಕಲ್ ಫೈಬ್ರಾಯ್ಡ್ ಅಂತಾರೆ. ತೀರಾ ಕೆಳಗಡೆ ಇದ್ರೆ, ಯೋಡಿಗೆ ಸಂಬಂಧಪಟ್ಟಿದ್ದ ಅಲ್ಲಿ ಅಷ್ಟು ತೆಳಗಡೆ ಜೋಲ್ತಾ ಇದ್ರೆ ಆ ಟೈಮ್ನಲ್ಲಿ ಸಂಭೋಗ ಆಗುವಾಗೂ ಆ ಟೈಮ್ನಲ್ಲಿನೂ ಈ ಥರ ನೋವು ಬರಬಹುದು. ಓಕೆ. ಹಾಗಾದರೆ ಪ್ರೆಗ್ನೆನ್ಸಿಲಿ ಈ ಥರದ ಸಮಸ್ಯೆ ಕಾಣಿಸ್ಕೊಂಡ್ರೆ ಸಿಸೇರಿಯನ್ ಮಾಡಲೇಬೇಕಾ? ಇಲ್ಲ, ಯಾಕಂದರೆ ಇವಾಗ ಫೈಬ್ರಾಯ್ಡ್ ಆಗಿದೆ ಅಂತ ತಿಳ್ಕೊಳ್ಳಿ, ಅಂಥ ಹೆಂಗಸು ವೆನ್ ಶಿ ಗೆಟ್ಸ್ ಪ್ರೆಗ್ನೆಂಟ್ ಅಗೇನ್ ಆಸ್ಪತ್ರೆಯಲ್ಲೇ ಹೆರಿಗೆ ಆಗಬೇಕು. ಅದು ಮನೆಯಲ್ಲಿ ಮತ್ತು ದಾಯಿ ಕಡೆಯಿಂದೆಲ್ಲ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಎಲ್ಲಿ ಕಟ್ ಮಾಡಿರ್ತಾರೆ ಗರ್ಭಕ್ಕೆ ಅಲ್ಲಿ ಒಂದು ವೀಕ್ನೆಸ್ ಇರುತ್ತೆ. ಸೊ ತುಂಬ ಕಂಟ್ರಾಕ್ಷನ್ ಆಗ್ತಾ ಇದ್ದರೆ ಕೆಲವು ಸಲ ಅದು ಬಿಟ್ಕೊಳ್ಬೋದು. ಸೊ ಅದರಿಂದ ಇದೇನಾದ್ರು ನಾವು ಕಂಡು ಬರಬೇಕಾದ್ರೆ, ಅದನ್ನೇನಾದ್ರು ನೋಡಬೇಕಾದ್ರೆ ಅದು ಆಸ್ಪತ್ರೆಯಲ್ಲೇ ಇದಾಗಬೇಕು. ಅಂದರೆ ಇವಾಗ ಸ್ಪೆಷಲಿಸ್ಟ್ ಆಸ್ಪತ್ರೆಯಲ್ಲಿ ಆಗಬೇಕು. ಯಾಕಂದರೆ ಏನಾದರೂ ಅದು ಒಡ್ಕೊಂಡು ಬಿಟ್ಟರೆ ಮತ್ತೆ ಅದು ದೊಡ್ಡ ಜೀವಕ್ಕೂ ತೊಂದರೆ ಆಗುತ್ತೆ ಮತ್ತು ಮಗುಗೂ ತೊಂದರೆ ಆಗುತ್ತೆ. ಸಾಮಾನ್ಯವಾಗಿ ಸ್ವಲ್ಪ ಸಿಸೇರಿಯನ್ನೇ ಹೆಚ್ಚು ಅಂತಲೇ ಹೇಳ್ಬೋದು ಮಯೋಮೆಕ್ಟಮಿ ಆದಮೇಲೆ. ಓಕೆ. ಸಿಸೇರಿಯನ್ ಮಾಡೋದು ಬೆಟರ್ ಅಂತ? ಬೆಟರ್ ಅಂತಲ್ಲ, ಅದು ಮಾನಿಟರ್ ಮಾಡಬೇಕು. ಓಕೆ. ಮಾನಿಟರ್ ಮಾಡಿಬಿಟ್ಟು ಏನಾರು ಆ ಥರ ಸಿಂಪ್ಟಮ್ಸ್ ಏನಾರು ಕಂಡು ಬಂದರೆ, ಅದು ತೊಂದರೆ ಆಗ್ತಾ ಇದೆ ಗರ್ಭಕ್ಕೆ ಅಂದರೆ ಗರ್ಭದ ಗೋಡೆಗೆ ಅಂತಂದರೆ ಅವಾಗ ಸಿಸೇರಿಯನ್ ಮಾಡಬೇಕಾಗ್ಬೋದು. ಬಟ್ ಪ್ರತಿಯೊಂದು ಮಯೋಮೆಕ್ಟಮಿ ಆಗಿದ ತಕ್ಷಣ ಅದು ಸಿಸೇರಿಯನ್ ಅಂತಂದರೆ ಅದು ತಪ್ಪು. ಖಂಡಿತ. ಡಾಕ್ಟರ್, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಫೈಬ್ರಾಯ್ಡ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ರಿ. ನಮ್ಮೆಲ್ಲ ಹೆಣ್ಣುಮಕ್ಕಳಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ವೀಕ್ಷಕರೇ, ಫೈಬ್ರಾಯ್ಡ್ ಅಂದರೆ ಏನು, ಈ ಸಮಸ್ಯೆ ಹೆಣ್ಣುಮಕ್ಕಳನ್ನ ಯಾವ ರೀತಿ ಕಾಡುತ್ತೆ, ಮುಂಜಾಗ್ರತಾ ಕ್ರಮವನ್ನು ಯಾವ ರೀತಿ ತಗೋಬೇಕು, ಇದಕ್ಕೆ ಪರಿಹಾರ ಗರ್ಭಕೋಶ ತೆಗೆಯೋದೊಂದೇ ಅಲ್ಲ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಾಮಿನಿ ರಾವ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಮುಂದಿನ ಸುಹಾಸಿನಿಯಲ್ಲಿ ಮತ್ತೆ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.